ಆತ್ಮೀಯ ಪ್ರಜ್ಞಾವಂತ ಪ್ರಬುದ್ಧ ನಾಗರಿಕರೇ ಇವತ್ತು ನಾವು ಅಕ್ಕ ಫೌಂಡೇಶನ್ ಟ್ರಸ್ಟ್ ಮುಖ್ಯ ಕಚೇರಿಯಲ್ಲಿದ್ದೀವಿ. ನಮ್ಮ ಜೊತೆಗೆ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಸಂಚಾಲಕರಾದಂಥ ಶ್ರೀಯುತ ಲಿಂಗರಾಜ್ ಧಾರವಾಡ ಶೆಟ್ಟರ್ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೊತೆ ಅಕ್ಕ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರಾದಂಥ ಶ್ರೀಯುತ ವೀರೇಶ್ ಅರ್ಕೇರಿ ಅವರಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಅಂದರೆ ಮೊನ್ನೆ ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಇರತಕ್ಕಂಥ ವಿಧಾನಮಂಡಲದ ಚಳಿಗಾಲದ ಅಧಿವೇಶನದಲ್ಲಿ ಜಂಟಿಯಾಗಿ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಮತ್ತು ಅಕ್ಕ ಫೌಂಡೇಶನ್ ಟ್ರಸ್ಟ್ ಜಂಟಿಯಾಗಿ ಎರಡು ಉದ್ದೇಶಗಳನ್ನು ಇಟ್ಕೊಂಡು, ಒಂದು ಸಂವಿಧಾನದತ್ತವಾಗಿ ಕಡ್ಡಾಯವಾದಂಥ ವಾರ್ಡ್ ಸಮಿತಿಗಳನ್ನು ಪ್ರತಿಯೊಂದು ವಾರ್ಡ್ಗಳಲ್ಲಿ ರಚಿಸುವಲ್ಲಿ ವಿಳಂಬವಾಗ್ತಿರೋದನ್ನು ಖಂಡಿಸಿ ಆಗಲೇಬೇಕಂತ ಮನವಿಯನ್ನು ಆಗ್ರಹಿಸಿ ಮನವಿ ಸಲ್ಲಿಸೋದಕ್ಕೆ ಹೋಗಿತ್ತು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಈಗ ಈ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಹೌದು, ಹಾಗೂ ಸಂವಿಧಾನಿಕವಾಗಿ ಅದು ನಮ್ಮ ಹಕ್ಕು ಕೂಡ ಹೌದು. ಹಾಗಾಗಿ ಆ ದಿಶೆಯಲ್ಲಿ ನಮ್ಮ ವೀರೇಶ್ ಅರ್ಕೇರಿ ಅವರು ಅಕ್ಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಅವರೂ ಸಹಿತ ಈ ಭಾರತ ದೇಶ ಪ್ಲಾಸ್ಟಿಕ್ ಬಳಕೆಯಲ್ಲಿ ವಿಶ್ವದಲ್ಲಿ ನಂಬರ್ 1 ಸ್ಥಾನ ಪಡೆಯುತ್ತಿರುವುದನ್ನು ಖಂಡಿಸಿ ಇದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕಂತ ಹೇಳಿ, ಮತ್ತು ವಿಶೇಷವಾಗಿ ಈಗ ಈ ಚಾಕ್ಲೇಟ್ಲಿಂದ ಹಿಡಿದು ಚಿಪ್ಸ್ಲಿಂದ ಹಿಡಿದು ಪ್ರತಿಯೊಂದು ರ್ಯಾಪರ್ಗಳು ಪ್ಲಾಸ್ಟಿಕ್ಮಯವಾಗಿ ಅದನ್ನು ಎಲ್ಲಿ ಬೇಕಲ್ಲಿ ಎಸಿತಾ ಇರೋದನ್ನು ನೋಡಿದ್ರೆ ಅವು ಮರುಬಳಕೆ ಆಗಬೇಕು, ಅದಕ್ಕೊಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕು ಸರ್ಕಾರ ಅಂತ ಅನ್ನೋದನ್ನು ಒತ್ತಾಯಿಸಿ ಹಿಂಗೆ ಪ್ರಮುಖ ಬೇಡಿಕೆಗಳನ್ನು ತೆಗೆದುಕೊಂಡು, ಮತ್ತು ಶೌಚಾಲಯ, ಮಹಿಳಾ ಶೌಚಾಲಯಗಳು ಇಲ್ಲವೇ ಇಲ್ಲ, ಅದಕ್ಕೂ ಕೂಡ ಕ್ರಮ ಕೈಗೊಳ್ಳಬೇಕಂತೇಳಿ, ಇಂಥ ಉದಾತ್ತ ಕಪ್ಪದ ಗುಡ್ಡ ಸಂರಕ್ಷಣೆ ಆಗಬೇಕಂತೇಳಿ ಉದಾತ್ತ ಒಂದು ಯೋಜನೆಗಳನ್ನು ಇಟ್ಕೊಂಡು ನಾವು ಬೆಳಗಾವಿಯ ಚಳಿಗಾಲ ಅಧಿವೇಶನದ ಸುವರ್ಣಸೌಧದಲ್ಲಿ ತೆರಳಿ ಒಂದು ನಿಯೋಗವನ್ನು ಕಟ್ಟಿಕೊಂಡು ಯಶಸ್ವಿಯಾಗಿ ಅಲ್ಲಿ ಈಗಿನ ಸರ್ಕಾರದ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದರು. ನಮ್ಮ ನಿಯೋಗವನ್ನು ಭೇಟಿ ಮಾಡಿದರು, ನಮ್ಮ ಬೇಡಿಕೆಗಳನ್ನು ಆಲಿಸಿದರು ಮತ್ತು ಭರವಸೆಯನ್ನು ಕೂಡ ನೀಡಿದರು. ಹೌದು, ವಾರ್ಡ್ ಸಮಿತಿ ಆಗಬೇಕು ಮತ್ತು ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣ ಆಗಬೇಕು, ಮಹಿಳಾ ಶೌಚಾಲಯ ಆಗಬೇಕು, ಕಪ್ಪದ ಗುಡ್ಡ ಸಂರಕ್ಷಣೆ ಆಗಬೇಕು, ಈ ವಿಷಯವನ್ನು ಆದ್ಯತೆಯಾಗಿ ಪರಿಗಣಿಸಿ ನಾನು ಮುಖ್ಯಮಂತ್ರಿಗಳಿಗೆ ಇದನ್ನು ತಲುಪಿಸ್ತೇನೆ ಅನ್ನೋ ಭರವಸೆಯನ್ನು ಕೂಡ ನೀಡಿದರು. ಹಾಗಾಗಿ ಇದೆಲ್ಲ ಸಾಧ್ಯವಾಗಿದ್ದು ನಿಮ್ಮೆಲ್ಲ ನಾಗರಿಕರ ಒಗ್ಗಟ್ಟಿನ ಒತ್ತಾಯದ ಫಲವಾಗಿ. ಹಾಗಾಗಿ ಈ ಒಗ್ಗಟ್ಟು, ಈ ಒತ್ತಾಯ ಹೀಗೆ ಮುಂದುವರಿತಾ ಇರಲಿ. ನಮ್ಮ ಅಕ್ಕ ಫೌಂಡೇಶನ್ ಟ್ರಸ್ಟ್ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ಆಗಿರ್ಬೋದು, ಈ ಒಂದು ಹೋರಾಟದ ಒಂದು ಪ್ರಯತ್ನಗಳು ನಡೀತಾ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ವಿಶೇಷವಾಗಿ ಯಾವೆಲ್ಲ ನಾಗರಿಕರು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದಿಂದ ಹಾಗೂ ಅಕ್ಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಿಯೋಗದಲ್ಲಿ ಭಾಗವಹಿಸಿದ್ರು ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸೋದಕ್ಕೋಸ್ಕರ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ವೀರೇಶ್ ಅರ್ಕೇರಿ ಅವರು ಏರ್ಪಡಿಸಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ನಾಗರಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ಇವತ್ತಿನ ಇನ್ನೊಂದು ಮುಖ್ಯ ಕಾರ್ಯಕ್ರಮ ಏನಂತಂದರೆ, ಇದು ನಾವು ಮಾಡ್ತಕ್ಕಂಥ ಕೆಲಸ, ಅಕ್ಕ ಫೌಂಡೇಶನ್ ಟ್ರಸ್ಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಕೂಡ ಕೈ ಜೋಡಿಸ್ಬೇಕು, ಅದು ಮುಖ್ಯ ಸಂದೇಶ. ಹಾಗಾಗಿ ಅವರಿಗೆಲ್ಲ ಈ ಸಂದೇಶ ತಲುಪಬೇಕಲ್ಲ. ಹಾಗಾಗಿ ಈ ಒಂದು ಭಿತ್ತಿಪತ್ರ ಅಂತ ನಾವು ಹೇಳ್ಬೋದು, ಕರಿಬೋದು. ಈ ಭಿತ್ತಿಪತ್ರದ ಬಿಡುಗಡೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಭಿತ್ತಿಪತ್ರದಲ್ಲಿ ಈ ಉದ್ದೇಶಗಳನ್ನೆಲ್ಲ ಇಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಪ್ರತಿಯೊಂದು ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ರೀತಿಯ ಭಿತ್ತಿಪತ್ರಗಳನ್ನು ಅಂಟಿಸುವುದರ ಮುಖಾಂತರ ಮತ್ತು ಜನರಿಗೆ ಸಂದೇಶವನ್ನು ತಲುಪಿಸುವುದರ ಮೂಲಕ ಪರಿಸರ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಅಂತ ಸಂದೇಶವನ್ನು ಸಾರುವ ಮೂಲಕ, ಮತ್ತು ಅವ್ರು ಏನು ಮಾಡಬೇಕು, ಯಾವ ರೀತಿ ಕೈ ಜೋಡಿಸ್ಬೋದು ಅನ್ನೋ ಸಂದೇಶಗಳೆಲ್ಲ ಈ ಒಂದು ಭಿತ್ತಿಪತ್ರದಲ್ಲಿ ಇದೆ. ಈ ಭಿತ್ತಿಪತ್ರವನ್ನು ಸಹ ಅಕ್ಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಇವತ್ತು ಬಿಡುಗಡೆ ಮಾಡಲಾಗ್ತಾ ಇದೆ. ಅದನ್ನು ಕೂಡ ನಾವು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈಗ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದಿಂದ ಯಾವೆಲ್ಲ ನಾಗರಿಕರು ಕೈ ಜೋಡಿಸಿದ್ರು, ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಏನು ನಾವು ನಿಯೋಗ ಕಟ್ಕೊಂಡು ಹೋಗಿದ್ದು ಅದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅಕ್ಕ ಫೌಂಡೇಶನ್ ಟ್ರಸ್ಟ್ ವತಿಯ ಅಧ್ಯಕ್ಷರಾದಂಥ ಶ್ರೀಯುತ ವೀರೇಶ್ ಅರ್ಕೇರಿ ಅವರು ಒಂದೆರಡು ಮಾತನಾಡಬೇಕು. ಇಂದು ಆಶ್ಚರ್ಯ ಮತ್ತು ಸಂತೋಷದ ದಿನ. ಯಾಕಂದರೆ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದಿಂದ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅವ್ರಿಗೆ ಕರೆದಿದ್ದೆ, ಏನೋ ಒಂದು ಗೆಟ್ ಟುಗೆದರ್ ಮಾಡೋಣಂತ. ಇದು ಅವರೇ ಬಂದು ಒಂದು ಆಶ್ಚರ್ಯವಾಗಿ ಇಷ್ಟೆಲ್ಲ ಸನ್ಮಾನ ಮಾಡಿದ್ದಾರೆ. ಅವರಿಗೆ ನಿಜವಾಗ್ಲೂ ಎಲ್ಲ ವಾರ್ಡ್ ಸಮಿತಿ ಏನು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಸದಸ್ಯರಿಗೆ ಮತ್ತು ಸಂಚಾಲಕರಿಗೆ ಮತ್ತು ಐವಳ್ಳಿ ಸರ್ಗೆ, ಜಗದೀಶ್ ಸರ್ಗೆ, ಅಂಬೇಡ್ಕರ್ ಸರ್ಗೆ, ಅನ್ನಿಗೇರಿ ಮತ್ತು ಎಲ್ಲ ಏನು ಸದಸ್ಯರಿದ್ದಾರೋ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಅವ್ರು ವಾರ್ಡ್ ಸಮಿತಿ ಸದಸ್ಯರಾಗ್ತಾರ ಮತ್ತು ಈ ವರ್ಷ ಆಗ್ತೈತೆ ಅಂತ ನಾನು ಗ್ಯಾರಂಟಿನೂ ಕೊಡ್ತೇನೆ ಅವ್ರಿಗೆ.
ಇದು ವಾರ್ಡ್ ಸಮಿತಿ ಆಗ್ತೈತಿ. ಇದರಿಂದ ಮುಂದೊಂದು ದಿನ ನಾವು ವಾರ್ಡ್ ಸಮಿತಿ ಬಳಗದಿಂದ ಮತ್ತೊಮ್ಮೆ ಈ ಥರ ಕೊಡೋದಂತ ಹೇಳ್ತಾ ಇವತ್ತು ಕುಳಿತ ಒಂದು ವಿಶೇಷ ದಿನ. ಯಾಕಂದರೆ ನಾವು ಪ್ರತಿ ವರ್ಷ 11ನೇ ತಾರೀಕು ಡಿಸೆಂಬರ್ ಅವತ್ತು ನಾವು ಹೊಸ ಭಿತ್ತಿಪತ್ರ ನಾವು ಹೊರಗಡೆ ತರ್ತೀವಿ. ಈ ವರ್ಷ ಏನಪ್ಪ ನಮ್ಮ ಥೀಮ್, ಹೋದ ವರ್ಷ ಏನಿತ್ತಂದರೆ ಕ್ಲೈಮೇಟ್ ಚೇಂಜ್ ಆ್ಯಕ್ಟಿವಿಸ್ಟ್ ಅಂತ ಇತ್ತು. ಹವಾಮಾನ ವೈಪರೀತ್ಯ ತಡೆಗೆ ಒಂದು ಹ್ಯಾಂಡ್ ಬಿಲ್ ಮಾಡಿದ್ವಿ. ಅದನ್ನೇ ಒಂದು ವರ್ಷ ಇಡೀ ವರ್ಷ ಕ್ಲೈಮೇಟ್ ಚೇಂಜ್ ಬಗ್ಗೆನೂ ಎಲ್ಲ ಕಡೆನೂ ಸುದ್ದಿ ಬಂತು ಮತ್ತು ಎಲ್ಲರೂ ಒಪ್ಕೊಂಡ್ರಿ ಈ ಸಲ. ಹೌದು, ಹವಾಮಾನ ವೈಪರೀತ್ಯ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ನಾವು ನಿಜವಾಗ್ಲೂ ಇದನ್ನು ಸ್ಟಾಪ್ ಮಾಡಬೇಕಂತ ಎಲ್ಲರೂ ಒಪ್ಕೊಂಡ್ರು. ಅದೇ ರೀತಿ ನಾ ಈ ವರ್ಷ ಹೊಸ ಹ್ಯಾಂಡ್ ಬಿಲ್ ಏನಂತ ಹೇಳ್ತಾ ಇದ್ದೇನೆ ಅಂದರೆ ಈ 11/12/2024ರಿಂದ 10/12/2025 ಏನಿಲ್ಲ, ಒಂದು ಹೊಸ ವಾಕ್ಯ ಎಲ್ಲ ಮುಂದಿನ ಪೀಳಿಗೆ ಸೊಲಾಗಿದ್ದು ಹೇಳಿ ಎದ್ದೇಳಿ ಈಗಲಿದ್ದರೆ ಮುಂದೆಂದೂ ಇಲ್ಲ. ಅಂದರೆ ಏನಪ್ಪ ಅರ್ಥ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಅವರ ಅಳಿವು ಉಳಿವಿನ ಪ್ರಶ್ನೆ ಇದೆ. ಅವರ ಪರಿಸರ, ಅವರ ಸಂಪನ್ಮೂಲ ನೀರು ಗಾಳಿ ಉಳಿಸುವುದೇ ನಮ್ಮ ಈ ಹ್ಯಾಂಡ್ ಬಿಲ್ ಪತ್ರದ ಉದ್ದೇಶ. ಈ ಪತ್ರಕ್ಕೆ ಇವರೆಲ್ಲ ಕೈ ಜೋಡಿಸ್ತಾ ಇದ್ದಾರೆ. ಹುಬ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದವರು. ಇದು ನಿಜವಾಗ್ಲೂ ನಾವು ಅವಿಸ್ಮರಣೀಯ. ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ. ಯಾಕಂದರೆ ಒಬ್ಬರೇ ಮಾಡಿದ್ರೆ ಇದು ಕೆಲಸ ಆಗೋಲ್ಲ. ಎಲ್ಲರೂ ಚಪ್ಪಾಳಿ ತಪ್ಪಿದ್ರೇ ಅದು ಒಂದಿನ ದೊಡ್ಡದು ಆವಿಷ್ಕಾರ ಆಗುತ್ತೆ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಇವರೆಲ್ಲ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಇವರಿಗೆಲ್ಲ ನಾನು ನಮ್ಮ ಅಕ್ಕ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಸ್ವಾಗತಗೊಳಿಸ್ತೇವೆ. ವಿಶೇಷವಾಗಿ ಇವರು ಭಾಳ ಬ್ಯುಸಿ, ಲಿಂಗರಾಜ್ ಧಾರವಾಡ ಶೆಟ್ರು ಸಂಚಾಲಕರಲ್ಲದೆ ಮತ್ತು ಟಿವಿನೂ ಅವ್ರು ನಡೆಸ್ತಾ ಇದ್ದಾರೆ ಮತ್ತು ಹೊರಗಡೆ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾಯಿದ್ರು. ಇವತ್ತು ಅವರು ತಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಅವ್ರು ಕರಿತಾ ಇದ್ದಾರೆ, ಆದರೂ ಅವ್ರು ನಮ್ಮ ಸಲ ನಿಂತಿದ್ದಾರೆ. ಅವ್ರಿಗೆಲ್ಲರ ಪರವಾಗಿ ಅಭಿನಂದನೆ ಸ್ವಾಗತಗೊಳಿಸ್ತಾ ಇದ್ದೀನಿ. ಮತ್ತು ಇವೇನು ಶಿವಶಂಕರ್ ಐವಳ್ಳಿ ಸರ್ ಇದಾರಲ್ಲ, ಇವರು ಬಿಸ್ನೆಸ್ ಮ್ಯಾನ್. ಯಾಕಂದ್ರೆ ಅವರು ಜನಗ್ರಹದ ಮೂಲ ಇದು ಸಂಚಾಲಕರು ಧಾರವಾಡ ಜಿಲ್ಲಾ ಮತ್ತು 4 ಜಿಲ್ಲಾದ ಅಂಥ ಕೆಲಸ ಕೈಗೊಟ್ಟು ನಮಗೆ ಸನ್ಮಾನ ಮಾಡಕ್ಕೆ ಮತ್ತು ಭಿತ್ತಿಪತ್ರ ಉದ್ಘಾಟನೆ ಬಂದಿದ್ದಾರೆ. ಅವ್ರಿಗೂ ಭಾಳ ಸಂತೋಷ. ಮತ್ತು ಜಗದೀಶ್ ಹುಂಡಕಲ್ ಸರ್ ಅವರು ಭಾಳ ಬ್ಯುಸಿ, ಎಲ್ಲಿ ನೋಡಿದ್ರು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನುವಾಗ ಅವರು ಎಲ್ಲ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅವ್ರಿಗೂ ಭಾಳ ಧನ್ಯವಾದ ಮತ್ತು ಸ್ವಾಗತ ಕೊಡ್ತೀನಿ. ನಮ್ಮ ಸುಧೀರ್ ಅಂಬೇಕರ್ ಸರ್ ಇವತ್ತು ವಿಶೇಷ ನಮಗೆ ಅತಿಥಿಯವರು. ಯಾಕಂದರೆ ನಾವು ಪ್ರತಿ ಸಲ ಫೋನಲ್ಲಿ ಕೇಳ್ತಿದ್ವಿ, ಮೆಸೇಜ್ ನೋಡ್ತಿದ್ವಿ. ಇವತ್ತು ಬರೀ ಮೆಸೇಜ್ ನೋಡಿ ನನ್ನ ಕರೆಗೆ ಹೋಗೋಕೆ ಬಂದಿದ್ದಾರೆ. ಅವ್ರಿಗೆ ಅದಕ್ಕೆ ಮತ್ತು ನಮ್ಮ ಹುಬ್ಳಿ ಧಾರವಾಡ ಸಮಿತಿ ಬಳಗದ ಸದಸ್ಯರಾದ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಅಣ್ಣಿಗೇರಿ ಸರ್ ಅವರು ನೋಡ್ರಿ ಮೆಸೇಜ್ ಅಂಬೇಕರ್ ಸರ್ ಮೆಸೇಜ್ ಬಂದಿದ್ದಾರ. ಅಂಬೇಕರ್ ಸರ್ ವಿಶೇಷ ಧನ್ಯವಾದ ಮತ್ತು ಅಣ್ಣಿಗೇರಿ ಸರ್ಗೆ ಸ್ವಾಗತ ಘೋಷಿಸ್ತಾ ನಾವು ಮತ್ತು ಇನ್ನೊಮ್ಮೆ ಮತ್ತು ಉಳಿದವರೆಲ್ಲ ನಮ್ಮ ಬಳಗನವರು ಅವರಿಗೆಲ್ಲ ಸ್ವಾಗತ ಮಾಡ್ತಾ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ದೇಶದ ಹತ್ರ ಉದ್ಘಾಟನೆ ಅಂತ ಹೇಳ್ತಾ ಅಕ್ಕ ಫೌಂಡೇಶನ್ನ ಅಧ್ಯಕ್ಷರಾದ ವೀರೇಶ್ ಅರ್ಕೇರಿ ಅವರೇ ಹಾಗೂ ವಾರ್ಡ್ ಸಮಿತಿ ಬಳಗದ ಎಲ್ಲ ಸದಸ್ಯರೇ ಹಾಗೂ ಜನಾಗ್ರಹ ಸಂಸ್ಥೆಯ ಶಿವಶಂಕರ್ ಐವಳ್ಳಿ ಅವರೇ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಸದಸ್ಯರೇ, ಇಂದಿನ ದಿವಸ ನಾವು ಪರಿಸರದ ಸಂಬಂಧವಾಗಿ ಪರಿಸರ ಅಂದಕೂಡಲೇ ಫಸ್ಟು ಒಂದು ಮನುಷ್ಯರಲ್ಲಿ ಸಂವಹನ ಆಗುವಾಗ ಯಾರಾದರೂ ಹೊಸದಾಗಿ ಅಥವಾ ಪರಿಚಯ ಆದವ್ರು ಭೇಟ ಆದ್ರೂ ಫಸ್ಟ್ ಕೇಳೋದು ಏನ್ರಿ ಹೆಂಗೈತಿ ಪ್ರಕೃತಿ ಆರಾಮೈತನು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಪ್ರಕೃತಿ ಅಂತ ಅಂದ್ಕೂಡಲೇ ಆ ಪ್ರಶ್ನೆ ಒಳಗೆ ಅಡಕಾಗೈತಿ. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಅವನ ದೇಹದ್ದು ಒಂದು ಪ್ರಕೃತಿ ಅನ್ನೋ ಜೊತೆಗೆ ಸುತ್ತಮುತ್ತಲ ಇರುವಂತಹ ಒಂದು ಪ್ರಕೃತಿ, ಪರಿಸರಕ್ಕೆ ಒಂದು ಪ್ರಕೃತಿ ಅಂತೇಳಿ. ನಮ್ಮ ಪ್ರಕೃತಿ ನಮ್ಮ ದೇಹಕ್ಕೂ ಒಂದು ಪ್ರಕೃತಿನೂ ಅಂತೇಳಿ. ಅಂದ್ರೆ ನಮ್ಮ ದೇಹಕ್ಕೆ ಏನಾದರೂ ಅನಾನುಕೂಲ ಆತಂತಂದ್ರೆ ಪ್ರಕೃತಿ ಅದಕ್ಕೆ ಇದು ಮಾಡೋದಿಲ್ಲ, ಸಹಕಾರ ಕೊಡೋಂಗಿಲ್ಲ, ಸ್ಪಂದನೆ ಮಾಡೋಂಗಿಲ್ಲ. ಹಂಗೆ ಅವಿನಾಭಾವ ಸಂಬಂಧ ಐತಿ ಇದ್ರಲ್ಲಿ ಎರಡೂದಕ್ಕೂ, ಪ್ರಕೃತಿ ಮತ್ತು ಪರಿಸರ. ಈ ಪರಿಸರ ಇಲ್ಲ ಅಂದ್ರೆ ಪ್ರಕೃತಿ ಇಲ್ಲ, ಪ್ರಕೃತಿ ಇಲ್ಲ ಅಂದ್ರೆ ಪರಿಸರ ಇಲ್ಲ. ಈ ರೀತಿಯಾಗಿ ನಾವು ಇನ್ನೂವರೆಗೂ ಪರಿಸರದ ಮೇಲೆ ಅತ್ಯಾಚಾರ ಮಾಡಾಕತ್ತೀವಿ. ಅತ್ಯಾಚಾರ ಯಾವ ರೀತಿ ಆಗೈತೆ ಅಂದ್ರೆ, ಅತ್ಯಾಚಾರ ಅನ್ನೋದು ಒಂದು ಶಬ್ದದೊಳಗೆ ತಾವು ಅಷ್ಟು ದೊಡ್ಡದ ಶಬ್ದ ಉಪಯೋಗಿಸಿರಿ ಅಂತೇಳಿ ತಮಗೆಲ್ಲ ಅನ್ನಿಸ್ಬೋದು. ಆದರೆ ಅದು ನಿಜವಾಗ್ಲೂ ಅತ್ಯಾಚಾರ ಆಗತೈತಿ. ಈ ಒಂದು ಸ್ವಭಾವ ಮನುಷ್ಯನ ಪೈಶಾಚಿಕ ಸ್ವಭಾವ ಅದು ಬಂದ್ಬಿಟ್ಟೈತಿ. ಈಗ ಅತ್ಯಾಚಾರ ಮಾಡೋ ಸಂಸ್ಕೃತಿ ಬಂದೈತೆ ಅಂತಂದ್ರೆ ಏನಾಯಿತು, ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆದಾಗ ಯಾವ ರೀತಿ ನಾವು
ಒಂದು ಪ್ರತಿಭಟನೆ ಮಾಡ್ತೀವಿ, ಒಂದು ಜೈಲಿಗೆ ಹಾಕಿಸ್ಬೇಕು, ಅವ್ನು ಗಲ್ಗೆ ಹಾಕಿಸ್ಬೇಕು ಅನ್ನೋದು ಏನು ಒಂದು ಆಕ್ರೋಶ, ಸಿಟ್ಟು ಯಾವ ರೀತಿ ಬರ್ತದಲ್ಲ, ಅದೇ ರೀತಿ ಸಿಟ್ಟು ಈ ಪರಿಸರದ ಮೇಲೆ ಅತ್ಯಾಚಾರ ಮಾಡುವಂಥ ಎಲ್ಲ ಈ ಮಾನವರ ಮೇಲೆ ಬರ್ಬೇಕು ಅಂತ ಹೇಳ್ತೇನೆ. ಯಾಕಂದ್ರೆ ಮಾನವರ ಕೆಡಿಸೋತಿದ್ದ ಪಕ್ಷಿಗಳು ಈಗ ಪರಿಸರಕ್ಕೆ ನಾವು ಬರೀ ನಮ್ಮ ಪರಿಸರ ಏನೈತಿ ಬರೀ ನಮ್ಮ ಮನುಷ್ಯರಿಗೆ ಮಾತ್ರ ಇಲ್ಲ, ಇದು ಎಲ್ಲ ಪ್ರಕೃತಿ ಒಳಗೆ ಜೀವಿಸುವಂಥ ಕಣದ ಒಂದು ಸಣ್ಣ ಸಣ್ಣ ಒಂದು ಕ್ರಿಮಿಕೀಟ ಹಿಡ್ಕೊಂಡು ದೊಡ್ಡ ಪ್ರಾಣಿಗಳು ಸಹಿತ ಮತ್ತು ಮರ ಗಿಡ ಎಲ್ಲ ಹಿಡ್ಕೊಂಡು ಅವನು ಪ್ರಕೃತಿ ನಮಗೆ ಕೊಟ್ಟೈತಿ. ಅದನ್ನ ನಾವು ವಾಪಸ್ಬೇಕು ಹೊರತು ಅದನ್ನ ಅತ್ಯಾಚಾರ ಮಾಡಿ ಅದನ್ನ ನಾವು ಹಾಳು ಮಾಡೋದಕ್ಕೆ ನಮ್ಗೆ ಕೊಟ್ಟಿಲ್ಲ. ಅದು ಈಗ ಪ್ರಕೃತಿ ನಮ್ಗೆ ಎಲ್ಲಿವರೆಗೆ ನಮ್ಗೆ ಸಹಕಾರ ಕೊಡಾಕತ್ತೈತಿ, ನಾವು ಜೀವಿಸಾಕ ಶುದ್ಧವಾದ ಗಾಳಿ ಕೊಡಾಕತ್ತೈತಿ, ಆಮೇಲೆ ಹಣ್ಣು ಗಿಡಗಳೆಲ್ಲ ಹಣ್ಣು ಹಂಪಲ ಕೊಡಾಕತ್ತಾವು, ನೀರು ಕೊಡಾಕತ್ತೈತಿ, ನಾವು ಬದುಕಾಕ ನೀರು ಐತಿ, ಎಲ್ಲ ಪ್ರತಿಯೊಂದು ನಮ್ಗೆ ಆ ಪವಿತ್ರವಾದಂಥ ಒಂದು ನಮ್ಗೆ ಆಹಾರ ಅಂತಾನೆ ತಿಳ್ಕೋರಿ, ಅಥವಾ ನಮಗೆ ಬೇಕಾದಂಥ ಒಂದು ವಾಯು ಇವನ್ನೆಲ್ಲ ನಮ್ಗೆ ಉಚಿತವಾಗಿ ಕೊಡಾಕತ್ತೈತಿ. ಅದು ನಮ್ಗೆ ತಲೆಯಾಗನೇ ಇಲ್ಲ. ಈಗ ನೋಡ್ರಿ, ಈಗ ನೀರಿಗೆ ಎಲ್ಲ ದುಡ್ಡು ಕೊಟ್ಟು ತೊಗೊಳಕತ್ತೀವಿ. ಈಗ ಹಿಂದಿನ ಕಾಲದೊಳಗೆ ನೀರಿಗೆ ಇಷ್ಟೆಲ್ಲ ದುಡ್ಡು ಅಂದ್ರೆ ಹಾಕ್ಬಿಡ್ತಿದ್ರು. ಅದು ಹೆಂಗಾಗತ್ತೆ, ಈಗ ನೀರು ಅದು ಹೊಳ್ಳೆ ಮತ್ತು ಪ್ಲಾಸ್ಟಿಕ್ನ ತುಂಬಾಕತ್ತೀವಿ, ಪ್ಲಾಸ್ಟಿಕ್ನ ತುಂಬ ಎಲ್ಲರಿಗೂ ಕೊಡಾಕತ್ತೆ. ನೀರು ಕೊಡೋದು ಶುದ್ಧ, ಈಗ ಎಲ್ಲಿವರೆಗೆ ಶುದ್ಧ ಅಂತ ಪ್ಲಾಸ್ಟಿಕ್ ಕಂಟೆಂಟ್ ಆಗಿ ಅದನ್ನು ಈಗ ಪೊಲ್ಯೂಟ್ ಆಗಾಕತ್ತೈತಿ. ಈ ರೀತಿ ಭಾಳ ಒಂದು ರೀತಿ ಒಳಗೆ ನಾವು ಪೊಲ್ಯೂಷನನ್ನು ರಾಜಾರೋಷವಾಗಿ ಅತ್ಯಾಚಾರ ಮಾಡಾಕತ್ತೀವಿ. ರಾಜಾರೋಷ ಅಂದ್ರೆ ನೀವು ತಿಳ್ಕೊಂಡ್ಬಿಡ್ಬೇಕು. ಜನರಿಗೆ ಇನ್ನೂವರೆಗೂ ಅದ್ರ ಬಗ್ಗೆ ಕಾಳಜಿ ಬರಾಕತ್ತಿಲ್ಲ. ಯಾಕೆ ಒಂದು ಸರಿ ಏನಾದರೂ ಈಗ ಹವಾಮಾನ ವೈಪರೀತ್ಯ ಆಗಾಕತ್ತು, ಏನಪ್ಪ ಇದು ಡಿಸೆಂಬರ್ ತಿಂಗಳೊಳಗೆ ಮಳೆ ಬರಾಕತ್ತೈತಿ, ಅವಾಗಂತ ಏನು ಯಾವ ರೀತಿ ಬಂದ್ಬಿಟ್ಟೈತಿ ಇಲ್ಲಿ ಪರಿಸ್ಥಿತಿ. ಚಳಿಗಾಲ ಮಳೆ ಬರಾಕತ್ತೈತಿ, ಮಳೆಗಾಲ ಚಳಿ ಆಗಾಕತ್ತೈತಿ, ಬೇಸಿಗೆಗಾಲದೊಳಗೆ ಮಳೆ ಬರಾಕತ್ತೈತಿ. ನಮ್ಗೆ ಯಾವ ಕಾಲದೊಳಗೆ ಏನೇನು ಆಗ್ಬೇಕು ಆ ಒಂದು ಸೈಕಲ್ ಏನೈತಲ್ಲ ಅದು ಕಂಟಿನ್ಯೂಸ್ ಆಗಿದ್ರೆ ಮಾತ್ರ ನಾವು ಬದುಕಕ್ಕೆ ಯೋಗ್ಯ ಆಗ್ತೀವಿ. ಈಗ ಈ ರೀತಿ ಆಗಾಕತ್ತಂತಂದ್ರೆ ಈ ರೀತಿ ಒಳಗೆ ಎಲ್ಲರೂ ರೈತರೆಲ್ಲ ಬೆಳೆದಿಟ್ಟಿರ್ತಾರ ಆಹಾರ ಧಾನ್ಯಗಳನ್ನ, ಎಲ್ಲ ಕೆಟ್ಟ ಹೋತಂದ್ರೆ ನಾವೇನು ಹೊಟ್ಟಿಗೆ ಅಂತ ತಿನ್ನೋದು ಮುಂದೆ ಈ ಪ್ರಶ್ನೆ ಮೂಡ್ತೈತಿ. ಇದು ಯಾಕೆ ಆಗೈತೆ ಅಂತಂದ್ರೆ ನಾವು ಮಾಡಿದ್ದ ಒಂದು ಅತ್ಯಾಚಾರಕ್ಕೆ ಆಗಾಕತ್ತೈತಿ. ಅದಕ್ಕೆ ಎಲ್ಲ ಮಾನವರಲ್ಲಿನೇ ಕೇಳ್ತೀನಿ. ಈಗ ನಮ್ಮ ಎದುರಿಗೆ ಕಾಣುವಂಥ ಎಲ್ಲ ಜನರು ಮಾನವರೇನಾಗ್ಬಿಟ್ಟಿವಿ, ಗಂಡಿರಲಿ ಹೆಣ್ಣಿರಲಿ ಯಾರ್ಯಾರು ಇರಲಿ, ಅವರೆಲ್ಲ ಪ್ರಕೃತಿನ ಮುನ್ಸಾಕತ್ತಾರ, ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಾಕತ್ತಾರ. ಅದೆಲ್ಲ ಕಡಿಮೆ ಆಗಬೇಕು. ನಾವು ಪ್ರತಿಯೊಬ್ಬರು ಈಗ ನೈತಿಕ ಶಿಕ್ಷಣ ಕೊರತೆ ಆಗಿಬಿಟ್ಟೈತಿ ಜನಕ್ಕೆ. ಅದಕ್ಕೆ ಏನು ಮಾಡಾಕತ್ತ ಬಿಟ್ರೆ ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಪರಿಸರಕ್ಕೆ ಮಾರಕವಾದಂಥ ಎಲ್ಲ ರೀತಿಯ ಒಂದು ತ್ಯಾಜ್ಯಗಳನ್ನು ಈಗ ನಮ್ಮ ಮನೆಯೊಳಗೆ ನಾವು ಕಸ ಇದ್ರೆ ನಾವು ಹೊರಗೆ ಚೆಲ್ತೀವಿ. ಆದರೆ ನಮ್ಮ ಮನೆ ಬಿಟ್ಟು ಹೊರಗೆ ಕಂಪೌಂಡ್ ಅಂತ ಅಲ್ಲಿ ಕಂಪೌಂಡ್ ಬಿಟ್ಟು ರಸ್ತೆ ಅಂತಂದ್ರೆ ಅದನ್ನ ತೊಗೊಂಡು ಮತ್ತೆ ಗಟ್ರಕ್ಕೆ ಹಾಕ್ತಾರೆ. ಆ ಗಟ್ರ ತೊಗೊಂಡೋಗಿ ಮತ್ತೊಂದು ಕಡೆ ಗುಡ್ಡಿ ಹಾಕ್ತಾರೆ. ಇದೇನಾಗ್ಬಿಡುತ್ತೆ, ಅದು ರೋಗ ರುಜಿನ ಬಂತಂದ್ರೆ ಅದು ಗಟ್ರನಾಗ ಅಷ್ಟೇ ಇರಂಗಿಲ್ಲ, ಆ ಗುಡ್ಡಿ ಒಳಗೆ ಅಷ್ಟೇ ಇರಂಗಿಲ್ಲ, ಇಡೀ ಊರಿಗೆ ವಾಪಸ್ ಬಿಡ್ತೈತೆ. ಎಲ್ಲರಿಗೂ ರೋಗ ರುಜಿನ ಬರ್ತಾವೆ, ಮತ್ತೆ ಎಲ್ಲರೂ ಇಲ್ಲಿ ಸಾಯ್ತಾರೆ. ಮತ್ತು ಅದನ್ನ ಸೇಮ್ ಈಗ ಮೊದ್ಲು ಹೆಂಗೆ ಕಸ ಒಯ್ದು ಹೆಂಗೆ ಗುಡ್ಡಿಗೆ ಹಾಕಿದಲ್ಲ ಹಂಗೆ ಮನುಷ್ಯರನ್ನ ಒಯ್ದು ಗುಡ್ಡಿಗೆ ಹಾಕೋ ಪರಿಸ್ಥಿತಿ ಬರೋದು ಭಾಳ ದಿವಸ ಇಲ್ಲ ಅಂತ ಹೇಳ್ತಾ ನಾ ಒಂದು ಪ್ರತಿಯೊಬ್ಬರಿಗೂ ಒಂದು ಕರೆ ಏನು ಕೊಡ್ತೀನಿ ಅಂತಂದ್ರೆ, ಹುಬ್ಬಳ್ಳಿ ಧಾರವಾಡ ಅಂತ ಒಂದು ಈ ಗ್ರಾಮದ ಮಹಾನಗರ ಅನ್ನಂಗಿಲ್ಲ, ಅನ್ನೋದು ಹಳ್ಳಿ ಅದ, ಒಂದು ಹಳ್ಳಿ ಊರಾಗ್ಬಿಟ್ಟೈತಿ, ದೊಡ್ಡ ಊರು ಹಳ್ಳಿ, ದೊಡ್ಡ ಹಳ್ಳಿ ಆಗ್ಬಿಟ್ಟೈತಿ. ಯಾಕಂತಂದ್ರೆ ನೀವು ಪ್ರತಿಯೊಂದು ಇಲ್ಲಿ ಹೋದ್ರಂದ್ರೆ ಸಿಟಿ ಒಳಗೆ ಒಂದು ರಸ್ತೆ ಒಳಗೆ ಹೊಂಟ್ರೆ ಒಂದು ಶಿಸ್ತಿಲ್ಲ. ಸರಿಯಾಗಿ ಒಂದು ರಸ್ತೆ ನಿರ್ಮಾಣ ಮಾಡಿದ್ರೆ ಆ ರಸ್ತೆ ನಿರ್ಮಾಣ ಮಾಡೋದಂಥ ಉದ್ದೇಶ ಮರೆತು ಫುಟ್ಪಾತ್ ಮೇಲೆ ಗಾಡಿ ತೊಗೊಂಡು ಹೋಗ್ತೀವಿ. ಆ ಫುಟ್ಪಾತ್ ಜನರು ಇರುವಂಥದ್ದು ಜನರು ರಸ್ತೆ ಮೇಲೆ ಬರಾಕತ್ತಾರ, ಅಲ್ಲಿ ಆಕ್ಸಿಡೆಂಟ್ ಆಗ್ತಾವೆ, ಅದು ಒಂದು ಆಗ್ತೈತಿ. ಆಮೇಲೆ ಪರಿಸರಕ್ಕೆ ಮಾಲಿನ್ಯ ಆಗುತ್ತಾ, ಈಗ ವಾಯು ಮಾಲಿನ್ಯ ಆಗ್ತವೆ ವೆಹಿಕಲ್ನಿಂದ. ಅದರ ನಂತರ ಈ ರೀತಿ ಆಮೇಲೆ ಎಲ್ಲರೂ ಏನು ಮಾಡಾಕತ್ತಾರೆ, ಈಗ ಎಲ್ಲರಿಗೂ ಗೊತ್ತೈತಿ ಗುಟ್ಕಾ ತಿಂದ್ರೆ ಕ್ಯಾನ್ಸರ್ ಬರ್ತೈತಿ, ಆಮೇಲೆ ಮದ್ಯಪಾನ ಮಾಡಿದ್ರೆ ಅದಾಗ್ತೈತಿ. ಇವೆಲ್ಲ ಅದಾವ, ಎಲ್ಲನೂ ಗೊತ್ತಿದ್ದ ಮಾಡ್ತಾನೆ ಮನುಷ್ಯ. ಯಾಕಂತ ಹೇಳಿದ್ರೆ ತನ್ನ ಸಾವನ್ನ ತಾನ ಬಯಸಾಕತ್ತಾನ. ಈ ಪ್ರಕೃತಿ ಮೇಲೆ ಅತ್ಯಾಚಾರ ಹೆಂಗೆ ಮಾಡೋದು, ಅದು ತಾನಾಗ ಉಲ್ಟಾ ಮೇಲೆ ಅತ್ಯಾಚಾರ ಮಾಡೇ ಮಾಡ್ತೀವಿ ಮನುಷ್ಯನ ಮೇಲೆ. ಈ ಒಂದು ನಿಟ್ಟಿನೊಳಗೆ ಈ ಅಕ್ಕಾ ಫೌಂಡೇಶನ್ ಅವರು ಬಹಳ ಒಂದು ಮುತುರ್ಜಿ ವಹಿಸಿ ವೀರೇಶ್ ಸರ್ಕಾರಿ ಅವರು ಏನು ಮಾಡಿದಾರೆ, ಇದು ಸಾಧನೆಯದು ಪರಿಸರ ಸಲ ವಿಚಾರ ಮಾಡಿ ಮಾಡಬೇಕಪ್ಪ ಅನ್ನೋದು ಒಂದು ಭಾವನೆ ಬರೋದು ಒಬ್ಬರಿಗೆ ಬರ್ತೈತೆ ಅಷ್ಟ. ಅದು ದೇವ್ರಿಗೆ ಅಷ್ಟೇ ಗೊತ್ತಿರ್ತದಂತ. ಅಂದ್ರೆ ಒಳ್ಳೇದು ಮಾಡ್ಬೇಕು ಅನ್ನೋದು ಒಳ್ಳೆ ಮನಸ್ಸಿದ್ದವ್ರಿಗೆ ಅಷ್ಟೇ ಬರ್ತದ. ಕೆಟ್ಟದವ್ರು ನಾವು ಅತ್ಯಾಚಾರ ಮಾಡಾಕತ್ತೇವಿಪ್ಪ, ನಾವೆಲ್ಲ ಮಾಡೋರ್ಗೆ ಅಂಥದ್ದೆಲ್ಲ ಭಾವನೆ ಹೆಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನೊಳಗೆ ಅವರು ಅದನ್ನ ಕೈ ಜೋಡ್ಸಾಕತ್ತಾರ. ಅದಕ್ಕೆ ನಾವೆಲ್ಲ ನಾಗರಿಕರು ಎಲ್ಲರೂ ಸೇರಿಕೊಂಡು ಅವ್ರಿಗೆ ನಾವು ಕೈ ಜೋಡಿಸೋದು, ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಅದನ್ನ ನಾವು ಮಾಡೋಣ. ನಾವು ಪರಿಸರಕ್ಕೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅನ್ನೋದು ಭಾವನೆ ಬರೋಬೇಡ. ನನ್ನಿಂದ ಏನು ಮಾಡೋಕ್ಕಾಗತ್ತಿ, ನಾ ಪರಿಸರಕ್ಕೆ ಏನು ಕೊಡ್ತೀನಿ, ನಾನು ಮಾಡಿದರೆ ನನ್ನ ಬಾಜುದವ್ರು ಇನ್ನೊಬ್ರು ನೋಡ್ಕೊಂಡು ಅವ್ರು ಹಿಂಗೆ ಮಾಡಾಕತ್ತಾರಪ್ಪ, ಅವ ಚಾಕ್ಲೇಟ್ ತಿಂದ ಕಿಶೆ ಒಳಗೆ ಇಟ್ಕೊಂಡು ನೋಡುವ ಮರ ಅಂತ ಅನ್ನೋ ಒಂದು ಭಾವನೆ ಈ ರೀತಿ ಬರ್ತಾ ಇರ್ಬೇಕು.
ಅವೊಂದು ಹುಡುಗ ತಿಂದ ಕಿಶೆ ಒಳಗೆ ಹಾಕ್ಕೊಂಡು ಹೋದ. ಓ ನೋಡಿ ಈ ರೀತಿ ತಿಂದರೂ ಸಹಿತ ಮಾಡಿದ್ರು ಸಹಿತ ಅದನ್ನು ಉಟ್ಕೊಂಡು ಒಂದು ಒಳ್ಳೆಯ ರೀತಿಯಿಂದ ಅದನ್ನ ವಿಲೇವಾರಿ ಮಾಡ್ಬೇಕು, ಕಸದ ವಿಲೇವಾರಿ ಮಾಡ್ಬೇಕು ಅನ್ನೋದಕ್ಕೆ ಇವರೆಲ್ಲ ಕೈ ಜೋಡಿಸ್ತಾರೆ. ಇಂಥವ್ರನ್ನ ಸ್ಥಳೀಯ ಸರ್ಕಾರಗಳು ಮತ್ತು ಸರ್ಕಾರಗಳು ಇವರು ಗುರುತಿಸ್ಬೇಕು. ಆಮೇಲೆ ಸ್ಥಳೀಯ ಸರ್ಕಾರಗಳು ಸಹಿತ ಇಂಥವ್ರ ಸಂಪನ್ಮೂಲ ವ್ಯಕ್ತಿಗಳು ಏನಿರ್ತಾರ ಇವ್ರ ಜೊತೆ ಕೈ ಜೋಡಿಸ್ಬೇಕು. ಇಂಥ ಏನು ಪರಿಸರ ಸಂಘಟನೆಗಳಿರ್ತಾವ ಪರಿಸರ ಸಂಘಟನೆ ಕೊಟ್ಟಾಗ ಮಹಾನಗರ ಪಾಲಿಕೆಯವರು ನೇರವಾಗಿ ಹೇಳ್ತೀನಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯವರು ಇಂಥವ್ರ ಜೊತೆ ಎಲ್ಲ ಕೈ ಜೋಡಿಸ್ಬೇಕು. ಇವ್ರ ಕಡೆ ಇರುವಂತಹ ಕೆಲವೊಂದು ಭೌತಿಕ ಸಂಪನ್ಮೂಲ ಏನಿರ್ತಾವ ಅದನ್ನ ಸಲಹೆಗಳನ್ನ ಏನಿರ್ತಾವ ಉಪಯೋಗಿಸ್ಕೊಂಡು ಆಮೇಲೆ ಸಣ್ಣ ಈಗ ಶಾಲಾ ಕಾಲೇಜಿನೊಳಗೆ ಸಹಿತ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಶೈಕ್ಷಣಿಕವಾಗಿ ಮತ್ತು ನಾಗರಿಕರ ಪ್ರಜ್ಞೆ ಮೂಡಿಸೋ ಸಲುವಾಗಿ ಮತ್ತು ಅಧಿಕಾರಿಯುತವಾಗಿ ಕೆಲವೊಂದು ಜನಕ್ಕೆ ಬರೀ ಹಂಗೆ ಬಾಯ್ಮಾತ್ನಾಗ ಹೇಳಿದ್ರೆ ಕೇಳೋಂಗಿಲ್ಲ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಯಾರು ಮಾಡಬೇಕು? ಪೊಲೀಸರು ಮಾಡಬೇಕು, ಇಲ್ಲಾಂದ್ರೆ ಮಹಾನಗರ ಪಾಲಿಕೆ ಮಾಡಬೇಕು. ಬೇರೆ ಒಳಗೆ ಕೇಳ್ತಾ ಇರ್ತೀವಿ, ಇಲ್ಲ ಅಲ್ಲಿ ಉಗುಳಿದಕ್ಕೆ ಇಷ್ಟು ದಂಡ ಹಾಕಿದ್ವು, ನಗರವನ್ನು ಹಾಳು ಮಾಡಿದಕ್ಕೆ ಇಷ್ಟು ಹಾಕಿದ್ವು. ಈ ರೀತಿ ಏನಿರ್ತಾವಲ್ಲ ಇವಕ್ಕೆಲ್ಲಾನು ಇನಿಷಿಯೇಟ್ ತಗೋಬೇಕು ಮಹಾನಗರ ಪಾಲಿಕೆ ಅಂತ ಹೇಳ್ತಾ ನನಗೆ ಈ ಒಂದು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದೆ ಅಂತ ಅಕ್ಕಾ ಫೌಂಡೇಶನ್ ಅವರಿಗೆ ಹಾಗೂ ಇಲ್ಲಿ ನಿರ್ದೇಶಕರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಂದು 11/12/2024 ಇಂದು ಹೊಸ ಭಿತ್ತಿಪತ್ರ ಉದ್ಘಾಟನೆ ಸನ್ಮಾನ್ಯ ಶ್ರೀ ಲಿಂಗರಾಜ್ ಧಾರವಾಡ್ ಶೆಟ್ಟರು, ಸಂಚಾಲಕರು, ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ. ಇದು ಉದ್ದೇಶ ಏನಪ್ಪಾ ಅಂದ್ರೆ ಅಮೃತ ಹಸ್ತದಿಂದ ಇವತ್ತು ಉದ್ಘಾಟಿಸಿ ಎಲ್ಲರಿಗೂ ಹೇಳಿದ್ದೀವಿ. ಇದು ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಸಮಾಜವನ್ನು ಬಡಿದೆಬ್ಬಿಸುವ ಕೆಲಸ ಈ ಹೆಣ್ಮೇಲಿಂದ ಏಳಿ ಎದ್ದೇಳಿ ಇಲ್ಲದಿದ್ದರೆ ಮುಂದೊಂದು ಇಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಇದೇನ ಪರಿಸರ ರಕ್ಷಣೆಗೇನ ನಮ್ದು ನಾನ್ ಬಯೋಡಿಗ್ರೇಡಬಲ್ ಐಟಮ್ ಅದಾವ, ಪ್ಲಾಸ್ಟಿಕ್, ಪೇಪರ್, ವೇಸ್ಟ್, ಅದನ್ನು ಚೆಲ್ಲುದು ಸುಡುದು ಬಂದ್ ಮಾಡಿಸೋದೇ ನಮ್ದು ಉದ್ದೇಶ. ಸರ್ಕಾರಕ್ಕೆ ಇದು ಬಡಿದೆಬ್ಬಿಸೋದಿದೆ ನಮಗೆ. ಯಾಕಂದ್ರೆ ಸರ್ಕಾರದಿಂದನೇ ಇದೆಲ್ಲ ನಮ್ಮ ಆಡಳಿತ ಏನು ನಮ್ಮ ಆಡಳಿತ ಮಾಡ್ತಾ ಇದ್ದಾರೆ, ಅವರೇ ಇದನ್ನು ಅಲೋ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ತಯಾರು ಮಾಡಿಸೋದು, ಇಲ್ಲಿ ಬಂದು ಚಲಿಸೋದು ಮಾಡ್ತಾ ಇದ್ದಾರೆ, ಅವ್ರನ್ನೂ ಬಡಿದೆಬ್ಬಿಸೋದಿದೆ. ಯಾಕಂದರೆ ಇದು ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡಿಲ್ಲ ಅಂದರೆ, ಉದಾಹರಣೆಗೆ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಿದ ಪ್ಲಾಸ್ಟಿಕ್ ರೋಡಿಗೆ ಯೂಸ್ ಮಾಡ್ಬೋದು ಆ್ಯಸ್ ಪರ್ ಇಂಡಿಯನ್ ರೋಡ್ ಕಾಂಗ್ರೆಸ್ ಗೈಡ್ಲೈನ್ ಪ್ರಕಾರ. ಬಟ್ ಅವರು ಮಾಡ್ತಾ ಇಲ್ಲ. ಇದು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದೆ ನಮ್ಮ ಸರ್ಕಾರ. ಮಾಡಿದರೆ ಇಂದು ನಾವು ಇದು ಹವಾಮಾನ ವಿಪರೀತ ಆಗ್ತಿದೆ ಇಲ್ಲ. ಎರಡನೇದು ಏನಪ್ಪ ಅಂದರೆ ನಮ್ಮ ಇದೇನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ರ್ಯಾಪರ್ ಇದೆ, ಚೀಪ್ಸ್ ಬಿಸ್ಕಿಟ್, ಪಾನ್ ಮಸಾಲ ಇದೆ, ಅದು ಆ್ಯಕ್ಚುಲಿ ಇದು ಸಿಮೆಂಟ್ ಫ್ಯಾಕ್ಟ್ರಿಗೆ ಬೇಕಂತ ಕಾನೂನಿದೆ, ಅಮೆಂಡ್ಮೆಂಟ್ ಇದೆ. ಬಟ್ ಅದನ್ನು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸ್ತಾ ಇಲ್ಲ ಇವರು. ಎರಡನೇ ಇಂಧನವಾಗಿ ಯೂಸ್ ಮಾಡೋದು ಇದನ್ನು ಕಲ್ಲಿದ್ದಲು ಬದಲು ಅದನ್ನು ಸಂಪನ್ಮೂಲ ಉಳಿಸ್ಬೋದು. ಅದರ ಬದಲಾಗಿ ನಮ್ಮ ಸರ್ಕಾರ ಅದನ್ನು ಹೋಗಿ ಅಲ್ಲಿ ದಿಡ್ಡಿಯಲ್ಲಿ ಸುಡುವಂಥ ಕೆಲಸ ಮಾಡಿಸ್ತಾ ಇದೆ. ಅವರು ಬಡಿದೆಬ್ಬಿಸಿದೆ. ಯಾಕಂದ್ರೆ ಇದು ಇವತ್ತು ಆಗಲಿಲ್ಲ ಅಂದರೆ ಮುಂದಿನ ದಿನ ರಾಜ್ಯ ಸರ್ಕಾರ, ಕೇಂದ್ರ ಎರಡು ಸರ್ಕಾರಗಳು ಇದು ಗಣನೆ ತೆಗೆದುಕೊಂಡಿಲ್ಲ. ಮತ್ತು ಇನ್ನೊಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಏನು ಸಂವಿಧಾನ 21 ಪರಿಚ್ಛೇದ 14ರಲ್ಲಿ ಹವಾಮಾನ ವಿಪರೀತ ನಿಲ್ಲಿಸುವುದು ನಮ್ಮ ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕಾಗಿ ಕೆಳಗೆ ಹೆಣ್ಬಿಲ್ಲು ಭಿತ್ತಿಪತ್ರ ಆಗಿದೆ. ಅದಕ್ಕೆ ಇವತ್ತು ವಿಶೇಷವಾಗಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ಎಲ್ಲ ಸದಸ್ಯರಿಗೆ ಧನ್ಯವಾದ ಮತ್ತು ಅಕ್ಕಾ ಫೌಂಡೇಶನ್ ಸದಸ್ಯರಿಗೆ ಧನ್ಯವಾದಗಳು. ಇನ್ನೊಂದು ವಿಶೇಷವಾಗಿ ನಾಗರಿಕರ ಗಮನಕ್ಕೆ ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲ್ ಅಂತಕ್ಕಂಥ ಒಂದು ಮಾತಿದೆ. ವಿಶ್ವದೆಲ್ಲ ವಿಚಾರ ಮಾಡಿರಿ, ಆದರೆ ನಮ್ಮ ನಗರದೊಳಗೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ನಮ್ಮ ತಲೆಯೊಳಗಿರಬೇಕಂತ. ಹಾಗಾಗಿ ನಮ್ಮ ವೀರೇಶ್ ಅರ್ಕೇರಿ ಅವ್ರ ನಂಬರು ನಿಮ್ಗೆ ಹೇಳ್ತಾ ಇದ್ದೀನಿ, 9845421555 9845421555. ಈ ಸಂಖ್ಯೆಗೆ ನೀವು ಕರೆ ಮಾಡಿದರೆ ನಿಮ್ಮ ಮನೆಗೆ ಅವರು ಬಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಇ ವೇಸ್ಟ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಅಥವಾ ಕಾರ್ಟನ್ ಬಾಕ್ಸ್ ಇರ್ಬೋದು, ಯಾವುದೇ ವಸ್ತುಗಳಿರ್ಬೋದು, ಅದನ್ನು ಅವರು ನಿಶುಲ್ಕವಾಗಿ, ಹೌದಲ್ರಿ ವೀರೇಶ್ ಅರ್ಕೇರಿ ಸರ್, ಭಾಳ ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು, ಚಿರಪರಿಚಿತ ಗೊತ್ತಿದೆ. ಆದರೂ ಕೂಡ ಈ ನಮ್ಮ ವಾಹಿನಿಯ ಮುಖಾಂತರ, ಜನ ಕನ್ನಡ ಮಾಧ್ಯಮ ವಾಹಿನಿಯ ಮುಖಾಂತರ ನಾವು ಹೇಳ್ತಾ ಇದ್ದೀವಿ, ನೀವು ಈ ಸಂಖ್ಯೆಗೆ ಕಾಲ್ ಮಾಡಿದ್ರೆ ನಿಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇರ್ಬೋದು, ಅವ್ರು ಬಂದು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ ಅಂತಕ್ಕಂಥ ಮಾತನ್ನು. ಯಾಕಂದರೆ ಅದೊಂದು ಸೇವೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ದಯವಿಟ್ಟು ಆಗ ಮಾತ್ರ ಈ ಏಳಿ ಎದ್ದೇಳಿ ಈಗಿಲ್ಲದಿದ್ದರೆ ಮತ್ತೆಲ್ಲೂ ಇಲ್ಲ ಅನ್ನುವಂಥ ಮಾತು ಫಲಿಸುತ್ತೆ ಅಂತ ನನ್ನ ಒಂದಿದು. ಅದೇ ರೀತಿಯಾಗಿ ಯಾರಾದರೂ ವಾಲಂಟಿಯರ್ ಸರ್ವಿಸ್ ಕೊಡೋರಿದ್ರೆ ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು. ಇನ್ನು ಏನೇ ಪರಿಸರದ ಬಗ್ಗೆ ಸಲಹೆ ಸೂಚನೆಗಳಿದ್ರೂ ಕೂಡ ನಮ್ಮ ವೀರೇಶ್ ಅರ್ಕೇರಿ ಅವ್ರನ್ನ ಅಕ್ಕಾ ಫೌಂಡೇಶನ್ ಟ್ರಸ್ಟ್ ಅವ್ರನ್ನ ಸಂಪರ್ಕ ಮಾಡ್ಬೋದು. ಸಾಕಷ್ಟು ಇಂಜಿನಿಯರ್ಸು ಇದ್ರ ಮೇಲೆ PhD ಮಾಡ್ತಾ ಇದ್ದಾರೆ. ಈಗ ನಮ್ಮ ಅರ್ಕೇರಿ ಹೇಳಿದ್ರು, ಈ ವೇಸ್ಟ್, ಪ್ಲಾಸ್ಟಿಕ್ ವೇಸ್ಟ್ ಇದರಿಂದ ಕಾಂಕ್ರೀಟಿಗೆ ಯೂಸ್ ಮಾಡ್ಬೋದು. ಇದನ್ನು ಅದೇ ರೀತಿ ಕಲ್ಲಿದ್ದಲ ಬದಲಾಗಿ ಇದನ್ನು ಒಂದು
ಫ್ಯೂಯಲ್ ಆಗಿ ಇಂಧನವಾಗಿ ಇಂಧನವಾಗಿ ಸಹಿತ ಬಳಸ್ಬೋದು. ಸಾಕಷ್ಟು ಈಗಾಗಲೇ ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ರು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಈ ವಿಷಯವನ್ನು ಗಣನೆಗೆ ತೆಗೆದುಕೊಳ್ಳದೆ ಇದರ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಂಧನ ಇಲಾಖೆಗೆ ಸಂಬಂಧಿಸಿದಂಥ ಮಂತ್ರಿಗಳು, ಸಚಿವರುಗಳು ಈ ಕಡೆ ಅದರ ಬಗ್ಗೆ ಗಮನ ಕೊಟ್ಟು ಈ ವೇಸ್ಟನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂಥ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬೇಕಂತೇಳಿ ಇಂದಿನ ಸಭೆ ಮುಖಾಂತರ ನಾನು ಕೇಳಿಕೊಳ್ತೀನಿ. ಧನ್ಯವಾದ. ಜನಾಗ್ರಹ ಸಂಸ್ಥೆಯ ಮತ್ತು ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗ ವತಿಯಿಂದ ಇದು ಅಕ್ಕಾ ಫೌಂಡೇಶನ್ ಅವರು ಈ ವೇಸ್ಟ್ ಬಗ್ಗೆ 10 ವರ್ಷದಿಂದ ಇದು ಜಾಗೃತಿ ಮೂಡ್ತಾ ಇದ್ದಾರೆ. ಈಗ ನಾವೊಂದು ಸರ್ಕಾರ ಸ್ವಚ್ಛ ಭಾರತ ಅಂತರಾದ ಸ್ವಚ್ಛ ಭಾರತ ಆಗಲಿಲ್ಲ, ಭಾರತದ ಖಜಾನೆ ಸ್ವಚ್ಛ ಆಗಲಿಕ್ಕೆ ಕೇಂದ್ರದಾಗಲಿ ರಾಜ್ಯದಾಗಲಿ ತಾಲೂಕಾಗಲಿ ಜಿಲ್ಲಾ ಮಟ್ಟಿಗಾಗಲಿ ಹುಬ್ಬಳ್ಳಿ ಧಾರವಾಡನ್ಯಾಗ 82 ವಾರ್ಡ್ನ್ಯಾಗ ಡೈಲಿ ಕಸದ ಗಾಡಿ ಬಂದರು ನೀವು ಒಂದು 100 ಮೀಟರ್ಗೆ ಹೋದಂದ್ರೆ ಒಂದು ಟನ್ ಕಸ ಬಿದ್ದಿರ್ತೈತಿ. ಅದಕ್ಕೆ ನೀವು ಜನಾಗ್ರಹ ವತಿಯಿಂದ ಆಮೇಲೆ ವಾರ್ಡ್ ಸಮಿತಿ ವತಿಯಿಂದ ಮತ್ತು ನಮ್ಮ ಗಣೇಶ್ ಅರಕೇರಿ ಅಕ್ಕಾ ಫೌಂಡೇಶನ್ ಅವ್ರಿಗೆ ಸರ್ಕಾರದವರಾಗಲಿ ಎಲ್ಲರೂ ಜನರು ಸದ್ಯಕ್ಕೆ ಇದಕ್ಕೆ ಬೆಂಬಲ ಕೊಡಬೇಕು ಅಂತ ನನ್ನ ಹೇಳಿಕೆ. ಮತ್ತು ಇದು ನಾವು ಒಂದು ಮಗು ತಾಯಿಗೆ ಜನ್ಮಿಸ್ಕೊಟ್ಟಾಗ ತಾಯಿ ಎಷ್ಟು ಆ ಮಗುಗೆ ಜೋಪಾನಾಗಿ ಬೆಳೆಸ್ತಾವೆ, ಹಾಗೆ ನಾವು ಈ ಭೂಮಿಗೆ ಹುಟ್ಟಿದ ಮ್ಯಾಗ ಈ ಭೂಮಿಗೆ ನಾವು ಅದೇ ಥರನೂ ನಾವು ಸರಿಯಾಗಿ ತೊಗೊಂಡು ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಒಳ್ಳೆ ಒಂದು ಸಂಸ್ಕಾರ ಸಿಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಈ ಅಕ್ಕಾ ಫೌಂಡೇಶನ್ ಆಗಲಿ ವಾರ್ಡ್ ಸಮಿತಿ ಬಳಗಾಗಲಿ ಈ ಜನಾಗ್ರಹ ಸಂಸ್ಥೆಯಾಗಿ ಎಲ್ಲರಿಗೂ ಕೈ ಜೋಡಿಸಿ ಇವ್ರಿಗೆ ಬೆಂಬಲ ಮಾಡಬೇಕಂತ ಹೇಳ್ತೀನಿ. ಧನ್ಯವಾದಗಳು. ಎರಡನೇ ಸಲ ಆ ಅರ್ಜಿ ಪ್ರತ್ಯುತ್ತರವಾಗಿ ಪರವಾನಗಿಯನ್ನು ಪಡೆಯುವುದಕ್ಕೂ ಇಲ್ಲಿಂದ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ತೆರಳಿ ಆ ಒಂದು ಪರವಾನಗಿಯನ್ನು ಪಡೆದುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ವಾರ್ಡ್ ಸಮಿತಿ ಬಳಗದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ.